ಮಾದೇಶ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಐ ಥಿಂಕ್ ನೋಡಿ ಮಾದೇಶ್, ಆರಂಭದಲ್ಲಿ ಈ ಹನಿ ಟ್ರ್ಯಾಪ್ ಅಂತ ಬಂದಾಗ ನಾವು ಕೂಡ ಸ್ವಲ್ಪ ಅದರ ಬಗ್ಗೆ ಮಾತಾಡಿದ್ವಿ, ಆಯ್ತಾ. ಆಮೇಲೆ ಅದು ಸಡನ್ ಆಗಿ ಹನಿ ಟ್ರ್ಯಾಪ್ ಹೋಗ್ಬಿಟ್ಟು ಏನು ಸುಪಾರಿ ಕಿಲ್ಲರ್ ಟ್ರ್ಯಾಪ್ ಆಗ್ಬಿಡ್ತು. ಇದೇನಪ್ಪ ಹಾದಿ ತಪ್ಪಿಸ್ತಾ ಇದ್ದಾರೆ ಅಂತೇಳಿ ಅನಿಸ್ತು. ಆಮೇಲೆ ಕೆಲವು ವಿಡಿಯೋಗಳಾಯ್ತು. ಲಾಸ್ಟ್ಗೆ ಈಗೇನಾಗಿದೆ ಅಂತಂದ್ರೆ ಆ ಹನಿ ಟ್ರ್ಯಾಪ್ಗೆ ಮತ್ತು ಈ ಕೊಲೆ ಟ್ರ್ಯಾಪ್ಗೆ ಕನ್ಕ್ಲೂಷನ್ ಸಿಗೋದಕ್ಕಿಂತ ಹೆಚ್ಚಾಗಿ ಕನ್ಫ್ಯೂಷನ್ ಜಾಸ್ತಿ ಆಗ್ತಾ ಇದೆ. ನಿಜ ಹೇಳ್ಬೇಕು ಅಂದ್ರೆ ನನಗೆ ತಲೆ ಗೊಬ್ಬರ ಆಗ್ಬಿಟ್ಟಿದೆ. ಅದೇನು ಇದೇನು ಅದೇನು ಒಂದು ಗೊತ್ತಾಗ್ತಾ ಇಲ್ಲ. ಹಂಗೆ ಹೇಳ್ತಿದ್ದಾರೆ. ಆದ್ರೆ ಕೆಲವು ಪ್ರಶ್ನೆಗಳಿದೆ. ಈಗ ಅವ್ರು ಬಂದು ನನಗೆ ಹನಿ ಟ್ರ್ಯಾಪ್ ಮಾಡಿದ್ರು ಅಂತ ಹೇಳುವವರು ಯಾರು, ರಾಜಣ್ಣ, ಮಗನಿಗೆ ಕೊಲೆ ಬೆದರಿಕೆ ಇತ್ತು ಅಂತ ಹೇಳಿ ಒಂದು ಮಾತು ಹೇಳಬೇಕಿತ್ತಲ್ಲ. ನನ್ನ ಪ್ರಶ್ನೆ ಅಷ್ಟೇ. ರಾಜಣ್ಣ ಕಾಮನ್ ಸೆನ್ಸ್ ಬಗ್ಗೆ ಮಾತಾಡ್ತಾರೆ, ಹನಿ ಟ್ರ್ಯಾಪ್ ಬಗ್ಗೆ ಮಾತಾಡ್ತಾರೆ, ಬ್ಲೂ ಜೀನ್ಸ್ ಬಗ್ಗೆ ಮಾತಾಡ್ತಾರೆ. ಇಷ್ಟು ಕಾಮನ್ ಸೆನ್ಸ್ ಇರುವ ಮನುಷ್ಯ ನನ್ನ ಮನೆಗೆ ಒಬ್ಬ ಸಚಿವ, ನಾನು ಸಿಸಿಟಿವಿ ಬೇಕು ಅಂತ ಗೊತ್ತಿರೋದಿಲ್ವಾ? ನನಗೆ ಈಗಲೂ ಡೌಟ್ ಬರ್ತಾ ಇದೆ. ಸಿಸಿಟಿವಿ ನಿಮ್ಮ ಮನೆಗೆ ಮತ್ತೆ ಎಚ್ ಸಿ ಮಹದೇವಪ್ಪ ಮನೆಗೆ ಸಿಸಿಟಿವಿ ಯಾಕಿಲ್ಲ? ಯಾರ್ಯಾರ ಮನೆ ಮುಂದೆ ಸಿಸಿಟಿವಿ ಇರ್ತದೆ? ನೀವು ಸಿಸಿಟಿವಿ ಹಾಕೊಂಡಿಲ್ಲ ಅಂತಂದ್ರೆ ಪಾರದರ್ಶಕ, ನೀವು ಸಿಸಿಟಿವಿ ಹಾಕೊಂಡಿಲ್ಲ ಅಂತಂದ್ರೆ ಹನಿ ಟ್ರ್ಯಾಪ್ ಆಗತ್ತೆ ಅನ್ನೋದು ನೀವಾಗಿ ಹೋಯ್ತೋ. ಹೂವನ್ನ ದುಂಬಿ ಹರಿಸ್ಕೊಂಡು ಹೋಯ್ತಾ? ಹೂವೇ ದುಂಬಿ ಬಳಿಗೆ ಹೋಯ್ತಾ ಅನ್ನುವಂತ ಒಂದು ಡೌಟ್ ಬರಲ್ವಾ ಸ್ವಾಮಿ? ಏನಂತ ಗೊತ್ತಾಗ್ತಿಲ್ಲ, ಅಷ್ಟು ಗೊಬ್ಬರ ಆಗ್ಬಿಟ್ಟಿದೆ. ನಮ್ಮ ಇವರಿಗೆ ಮಾದೇಶ್ಗಾದ್ರೂ ಗೊತ್ತಿದೆ ನೋಡ. ಮಾದೇಶ್, ನಮಗಂತೂ ಫುಲ್ ಕನ್ಫ್ಯೂಷನ್ ಆಗಿಬಿಟ್ಟಿದೆಪ್ಪ. ಎರಡೆರಡು ಸ್ಟೋರಿ ಇದ ಹೇಳಿ ನೀವೀಗ. ಪ್ರಕಾಶ್, ಖಂಡಿತವಾಗ್ಲೂ ಈ ಒಂದು ಪ್ರಕರಣದ ತನಿಖೆಯನ್ನು ನಡೆಸಿರುವಂತಹ ತನಿಖಾಧಿಕಾರಿಗಳಿಗೆ ಸಾಕಷ್ಟು ಡೌಟ್ಗಳಂತೂ ಮೇಲ್ನೋಟಕ್ಕೆ ಬರ್ತಾ ಇದೆ. ಯಾಕಂದ್ರೆ ನೀವು ಹೇಳ್ತಿರುವಂತಹ ಹಾಗೆ ಈಗಿನ ಜನರೇಷನ್ ಅಲ್ಲಿ, ಅದರಲ್ಲೂ ಕೂಡ ಈಗಿನ ಯುಗದಲ್ಲಿ ಸಾಕಷ್ಟು ಕಡೆ ಸಿಸಿಟಿವಿ ಫುಟೇಜ್ಗಳಾಗಿರ್ಬೋದು ಮತ್ತೆ ಮೊಬೈಲ್ ಟವರ್ ಡಂಕ್ಗಳು, ಇವೆರಡೂ ತನಿಖೆಯಲ್ಲಿ ಸಾಕಷ್ಟು ಹೆಲ್ಪ್ ಮಾಡುತ್ತೆ. ಆದ್ರೆ ಈ ಒಂದು ತನಿಖೆಯಲ್ಲಿ ಹನಿ ಟ್ರ್ಯಾಪ್ ನಡೆದಿದೆ ಅಂತೇಳಿ ಸಚಿವ ರಾಜಣ್ಣ ಅವರು ಹೇಳಿದ್ದಾರೆ. ಆದ್ರೆ ಅವ್ರ ಮನೆಗೆ ಸಿಸಿಟಿವಿ ಇಲ್ಲ ಅನ್ನೋಂತ ವಿಚಾರ ಎಲ್ಲೊಂದ್ ಕಡೆ ಅಧಿಕಾರಿಗಳಿಗೆ, ತನಿಖಾ ತಂಡಕ್ಕೆ ಇಲ್ಲಿ ಇನ್ವೆಸ್ಟಿಗೇಷನ್ಗೆ ಹಿನ್ನಡೆ ಆಗ್ತಿರೋದಂತೂ ಖಂಡಿತ ನಿಜ. ಆದ್ರೆ ಇದರ ನಡುವೆ ಅವರ ಮಗ ರಾಜೇಂದ್ರ ಅವರಿಗೆ ಕೊಲೆ ಸುಪಾರಿ ನಡೆದಿತ್ತು ಅನ್ನೋಂತ ವಿಚಾರ ಬೆಳಕಿಗೆ ಬಂದಾಗ, ಜೊತೆಗೆ ಆ ಒಂದು ಆಡಿಯೋ ಆಗಿರ್ಬೋದು, ಜೊತೆಗೆ ಆ ಒಂದು ಆಡಿಯೋದಲ್ಲಿ ಮಾತನಾಡಿರುವಂತಹ ಪುಷ್ಪಳನ್ನ ಕರೆಸಿ ವಿಚಾರಣೆ ನಡೆಸಿದಂತ ಸಂದರ್ಭದಲ್ಲಿ ಪೊಲೀಸರಿಗೆ ಸಾಕಷ್ಟು ಅನುಮಾನಗಳು ಮೂಡುತ್ತಿದೆ. ಯಾಕಂದ್ರೆ ಈ ಕೊಲೆ ಸುಪಾರಿ ಕೇಸ್ಗೂ ಮತ್ತೆ ಈ ಒಂದು ಹನಿ ಟ್ರ್ಯಾಪ್ ಕೇಸು ಕೂಡ ಸಾಕಷ್ಟು ಲಿಂಕ್ ಇದೆ ಅನ್ನೋಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ. ಯಾಕಂದ್ರೆ ಈ ಪುಷ್ಪ ಯಾರು ಅಂತಂದ್ರೆ ಈಕೆ ಸೋಮನ ಸ್ನೇಹಿತೆ ಅನ್ನೋಂಥದ್ದನ್ನ ತಾನೇ ಈಗಾಗಲೇ ಹೇಳ್ಕೊಂಡಿದ್ದಾಳೆ. ಜೊತೆಗೆ ಈಕೆ ನೇರವಾಗಿ ಯಾರನ್ನು ಕೂಡ ಇಲ್ಲಿ ಸಂಪರ್ಕ ಮಾಡಕ್ಕೆ ಹೋಗ್ಲಿಲ್ಲ. ಅಂದ್ರೆ ರಾಜೇಂದ್ರ ಆಗಿರ್ಬೋದು, ಜೊತೆಗೆ ರಾಜಣ್ಣ ಅವರನ್ನು ಕೂಡ ನೇರವಾಗಿ ಸಂಪರ್ಕ ಮಾಡೋಕ್ಕಾಗೋದಿಲ್ಲ. ಯಾಕಂದ್ರೆ ಅವರೆಲ್ಲ ವಿಐಪಿಗಳು. ಹೀಗಾಗಿ ರಾಜೇಂದ್ರ ಅವರ ಆಪ್ತ ಏನಿರ್ತಾನೆ ರಾಕೇಶ್, ಆತನನ್ನ ಈಕೆ ಸಂಪರ್ಕ ಮಾಡ್ತಾಳೆ, ಆತನ ಪರಿಚಯ ಮಾಡ್ಕೊಂತಾಳೆ. ಯಾಕಂದ್ರೆ ಈ ರೀತಿಯಾದಂತಹ ಒಂದು ವಿಚಾರವನ್ನ, ಕೊಲೆ ಸುಪಾರಿ ಆಗಿರುವಂತಹ ವಿಚಾರವನ್ನ ಅವರ ಕಿವಿಗೆ ಮುಟ್ಟಿಸಿದ ನಂತರ ಇದು ಬೇರೆ ರೀತಿಯಾಗಿ ಟರ್ನ್ ಆಗುತ್ತೆ ಅನ್ನುವಂಥದ್ದು ಇಲ್ಲೆಲ್ಲ ಒಂದ್ ಕಡೆ ಪ್ರೀ ಪ್ಲಾನ್ಡ್ ಆಗಿ ಒಂದು ವಿಚಾರ ಮಾತನಾಡಲಾಗಿತ್ತ ಅನ್ನುವಂತ ಅನುಮಾನ ಮೇಲ್ನೋಟಕ್ಕೆ ಮೂಡುತ್ತಿದೆ. ಹೀಗಾಗಿ ಈಕೆ ರಾಜೇಂದ್ರ ಅವರ ಫ್ರೆಂಡ್ ಏನಿದ್ದಾರೆ ರಾಕೇಶ್, ಅವರಿಗೆ ಕರೆ ಮಾಡಿ ನಾನು ಅವ್ರ ಪಕ್ಕನೇ ಇದ್ದೆ, ಅವ್ರು ಮಾತನಾಡ್ತಿರೋದನ್ನ ಕೇಳಿಸ್ಕೊತಿದ್ದೆ, ಈ ರೀತಿಯಾದೆಲ್ಲ ಪ್ಲಾನ್ ಮಾಡಲಾಗಿತ್ತು, 5 ಲಕ್ಷ ಇಸ್ಕೊಂಡಿದ್ರು, ಜೊತೆಗೆ ಅವರ ಮಗಳ ಬರ್ತ್ಡೇಗೆ ಬಂದಂತ ಸಂದರ್ಭದಲ್ಲಿ ಅಲ್ಲಿ ಇಬ್ರು ಮಾನಿಟರ್ ಮಾಡ್ಕೊಂಡು ಹೋಗಿದ್ರು, ಅಲ್ಲಿ ಬಂದು ಅಬ್ಸರ್ವ್ ಮಾಡಿದ್ರು ಅನ್ನೋಂತ ಲೆವೆಲ್ಗೆ ಆಕೆ ಒಂದಷ್ಟು ಇನ್ಫಾರ್ಮೇಶನ್ ಗಳನ್ನ ಕೊಡ್ತಾರೆ ಅಂತಂದ್ರೆ ಮೇಲ್ನೋಟಕ್ಕೆ ಪೊಲೀಸರಿಗೆ ಫಸ್ಟ್ ಸಸ್ಪೆಕ್ಟ್ ಆಕೆ ಆಗಿರ್ತಾರೆ. ಸದ್ಯಕ್ಕೆ ಆಕೆಯು ಕೂಡ ಈ ಒಂದು ವಿಚಾರದಲ್ಲಿ ಸಾಕ್ಷಿಯನ್ನಾಗಿ ಆಕೆಯನ್ನ ವಿಚಾರಣೆ ಮಾಡುವಂತ ಕೆಲಸವನ್ನ ತುಮಕೂರು ಪೊಲೀಸರು ಮಾಡ್ತಿದ್ದಾರೆ. ಈಕೆ ಸೋಮನಿಗೂ ಕೂಡ ಕಾಂಟ್ಯಾಕ್ಟ್ ಇದ್ದಾಳೆ ಅನ್ನೋಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗಿದೆ. ಜೊತೆಗೆ ಸೋಮನ ಸಹಚರ ಯತೀಶ್ ಎಂಬಾತನನ್ನು ಕೂಡ ಈಗಾಗಲೇ ಬಂಧಿಸಿ ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡಲಾಗ್ತಿದೆ. ಆತನ ಜೊತೆ ಅಂದ್ರೆ ರೌಡಿ ಶೀಟರ್ ಸೋಮನ ಜೊತೆ ಸತತ ಸಂಪರ್ಕ ಇದ್ದಾಳೆ. ಇರೋದ್ರಿಂದ ಆ ಒಂದು ಯತೀಶ್ ನನ್ನು ಕೂಡ ತೀವ್ರ ವಿಚಾರಣೆ ಮಾಡ್ತಿದ್ದಾರೆ. ಇಲ್ಲಿ ನಿನ್ನೆಯಿಂದಲೂ ಕೂಡ ಪುಷ್ಪಳನ್ನು ಕೂಡ ತೀವ್ರ ವಿಚಾರಣೆ ಮಾಡ್ತಿದ್ದಾರೆ. ಆಕೆಯ ಬ್ಯಾಕ್ ಗ್ರೌಂಡ್ ಏನು ಅನ್ನೋದನ್ನ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಈಕೆಯು ಕೂಡ ಒಂದಷ್ಟು ಬ್ಲಾಕ್ ಮೇಲ್ ಮಾಡೋದಾಗಿರ್ಬೋದು, ಬೇರೆಯವರ ಜೊತೆ ಕಾಂಟ್ಯಾಕ್ಟ್ ಇರುವಂತಹ ವಿಚಾರಗಳು ಕೂಡ ಬೆಳಕಿಗೆ ಬರ್ತಿದೆ. ಆ ಒಂದು ನಿಟ್ಟಿನಲ್ಲಿ ಪೊಲೀಸರು ತನಿಖೆ ಮಾಡ್ತಿದ್ದಾರೆ. ಎಲ್ಲೊಂದ್ ಕಡೆ ಈಕೆಯು ಕೂಡ ಈ ಒಂದು ರಾಜಣ್ಣ ಅವರಿಗೆ ಹನಿ ಟ್ರ್ಯಾಪ್ ಏನ್ ಮಾಡಿದ್ದಾರೆ, ಆ ಒಂದು ಗ್ಯಾಂಗು ಈಕೆಗೂ ಕೂಡ ಲಿಂಕ್ ಇರಬಹುದು ಅನ್ನುವಂತ ಅನುಮಾನ ಸಾಕಷ್ಟು ಮೂಡಿದೆ. ಆ ಒಂದು ನಿಟ್ಟಿನಲ್ಲೂ ಕೂಡ ಪೊಲೀಸರು ತನಿಖೆ ಮಾಡುವಂತ ಕೆಲಸವನ್ನು ಮಾಡಲಾಗ್ತಿದೆ. ಇಲ್ಲಿ ಈ ಒಂದು ತನಿಖೆ ಹಾದಿ ಈಗ ಅಬ್ಸರ್ವ್ ಮಾಡ್ತಿದೆ ಅಂತ ನೋಡಿದ್ರೆ ಎಲ್ಲ ಒಂದ್ ಕಡೆ ಹನಿ ಟ್ರ್ಯಾಪ್ಗೂ ಮತ್ತೆ ಈ ಒಂದು ಕೊಲೆ ಸುಪಾರಿ ಕೇಸ್ಗೂ ಕೂಡ ಎರಡೂ ಕೂಡ ಇಂಟರ್ ಲಿಂಕ್ ಇರುವಂತ ಸಾಧ್ಯತೆ ಇದೆ. ಸದ್ಯಕ್ಕೆ ಆ ಒಂದು ನಿಟ್ಟಿನಲ್ಲಿ ಪೊಲೀಸರು ತನಿಖೆ ಮಾಡುವಂತ ಕೆಲಸವನ್ನ ಮಾಡಲಾಗ್ತಿದೆ. ಜಯಪ್ರಕಾಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ.
ಮಾದೇಶ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಐ ಥಿಂಕ್ ನೋಡಿ ಮಾದೇಶ್, ಆರಂಭದಲ್ಲಿ ಈ ಹನಿ ಟ್ರ್ಯಾಪ್ ಅಂತ ಬಂದಾಗ ನಾವು ಕೂಡ ಸ್ವಲ್ಪ ಅದರ ಬಗ್ಗೆ ಮಾತಾಡಿದ್ವಿ, ಹೌದು. ಆಯ್ತಾ. ಆಮೇಲೆ ಅದು ಸಡನ್ ಆಗಿ ಹನಿ ಟ್ರ್ಯಾಪ್ ಹೋಗ್ಬಿಟ್ಟು ಏನು ಸುಪಾರಿ ಕಿಲ್ಲರ್ ಟ್ರ್ಯಾಪ್ ಆಗ್ಬಿಡ್ತು. ಇದೇನಪ್ಪ ಹಾದಿ ತಪ್ಪಿಸ್ತಾ ಇದ್ದಾರೆ ಅಂತೇಳಿ ಅನಿಸ್ತು. ಆಮೇಲೆ ಕೆಲವು ವಿಡಿಯೋಗಳಾಯ್ತು. ಲಾಸ್ಟ್ಗೆ ಈಗೇನಾಗಿದೆ ಅಂತಂದ್ರೆ ಆ ಹನಿ ಟ್ರ್ಯಾಪ್ಗೆ ಮತ್ತು ಈ ಕೊಲೆ ಟ್ರ್ಯಾಪ್ಗೆ ಕನ್ಕ್ಲೂಷನ್ ಸಿಗೋದಕ್ಕಿಂತ ಹೆಚ್ಚಾಗಿ ಕನ್ಫ್ಯೂಷನ್ ಜಾಸ್ತಿ ಆಗ್ತಾ ಇದೆ. ನಿಜ ಹೇಳ್ಬೇಕು ಅಂದ್ರೆ ನನಗೆ ತಲೆ ಗೊಬ್ಬರ ಆಗ್ಬಿಟ್ಟಿದೆ. ಅದೇನು ಇದೇನು ಅದೇನು ಒಂದು ಗೊತ್ತಾಗ್ತಾ ಇಲ್ಲ. ಇದೇ ಬೇರೆ ಆಗೋಯ್ತು ಈಗ. ಹಂಗೆ ಹೇಳ್ತಿದ್ದಾರೆ. ಆದ್ರೆ ಕೆಲವು ಪ್ರಶ್ನೆಗಳಿದೆ. ಈಗ ಅವ್ರು ಬಂದು ನನಗೆ ಹನಿ ಟ್ರ್ಯಾಪ್ ಮಾಡಿದ್ರು ಅಂತ ಹೇಳುವವರು ಯಾರು, ರಾಜಣ್ಣ. ಮಗನಿಗೆ ಕೊಲೆ ಬೆದರಿಕೆ ಇತ್ತು ಅಂತ ಹೇಳಿ ಒಂದು ಮಾತು ಹೇಳಬೇಕಿತ್ತಲ್ಲ. ನನ್ನ ಪ್ರಶ್ನೆ ಅಷ್ಟೇ. ರಾಜಣ್ಣ ಕಾಮನ್ ಸೆನ್ಸ್ ಬಗ್ಗೆ ಮಾತಾಡ್ತಾರೆ, ಹನಿ ಟ್ರ್ಯಾಪ್ ಬಗ್ಗೆ ಮಾತಾಡ್ತಾರೆ, ಬ್ಲೂ ಜೀನ್ಸ್ ಬಗ್ಗೆ ಮಾತಾಡ್ತಾರೆ. ಇಷ್ಟು ಕಾಮನ್ ಸೆನ್ಸ್ ಇರುವ ಮನುಷ್ಯ ತನ್ನ ಮನೆಗೆ ಒಬ್ಬ ಸಚಿವ, ನಾನು ಸಿಸಿಟಿವಿ ಬೇಕು ಅಂತ ಗೊತ್ತಿರೋದಿಲ್ವಾ? ನನಗೆ ಈಗಲೂ ಡೌಟ್ ಬರ್ತಾ ಇದೆ. ಸಿಸಿಟಿವಿ ನಿಮ್ಮ ಮನೆಗೆ ಮತ್ತೆ ಎಚ್ ಸಿ ಮಹದೇವಪ್ಪ ಮನೆಗೆ ಸಿಸಿಟಿವಿ ಯಾಕಿಲ್ಲ? ಯಾರ್ಯಾರ ಮನೆ ಮುಂದೆ ಸಿಸಿಟಿವಿ ಇರ್ತದೆ? ನೀವು ಸಿಸಿಟಿವಿ ಹಾಕೊಂಡಿಲ್ಲ ಅಂತಂದ್ರೆ, ಪಾರದರ್ಶಕ ನೀವು ಸಿಸಿಟಿವಿ ಹಾಕೊಂಡಿಲ್ಲ ಅಂತಂದ್ರೆ ಹನಿ ಟ್ರ್ಯಾಪ್ ಆಗತ್ತೆ ಅನ್ನೋದು ನೀವಾಗಿ ಹೋಯ್ತೋ? ಹೂವನ್ನ ದುಂಬಿ ಹರಿಸ್ಕೊಂಡು ಹೋಯ್ತಾ? ಹೂವೇ ದುಂಬಿ ಹೂವೇ ದುಂಬಿ ಬಳಿಗೆ ಹೋಯ್ತಾ ಅನ್ನುವಂತ ಒಂದು ಡೌಟ್ ಬರಲ್ವಾ ಸ್ವಾಮಿ? ಅದು ಏನಂತ ಗೊತ್ತಾಗ್ತಿಲ್ಲ. ಅಷ್ಟು ಗೊಬ್ಬರ ಆಗ್ಬಿಟ್ಟಿದೆ. ನಮ್ಮ ಇವರಿಗೆ ಮಾದೇಶ್ಗಾದ್ರೂ ಗೊತ್ತಿದೆ ನೋಡ. ಮಾದೇಶ್, ನಮಗಂತೂ ಫುಲ್ ಕನ್ಫ್ಯೂಷನ್ ಆಗಿಬಿಟ್ಟಿದೆಪ್ಪ. ಎರಡೆರಡು ಸ್ಟೋರಿ ಇದ ಹೇಳಿ ನೀವೀಗ. ಪ್ರಕಾಶ್, ಖಂಡಿತವಾಗ್ಲೂ ಈ ಒಂದು ಪ್ರಕರಣದ ತನಿಖೆಯನ್ನ ನಡೆಸಿರುವಂತಹ ತನಿಖಾಧಿಕಾರಿಗಳಿಗೆ ಸಾಕಷ್ಟು ಡೌಟ್ಗಳಂತೂ ಮೇಲ್ನೋಟಕ್ಕೆ ಬರ್ತಾ ಇದೆ. ಯಾಕಂದ್ರೆ ನೀವು ಹೇಳ್ತಿರುವಂತಹ ಹಾಗೆ ಈಗಿನ ಜನರೇಷನ್ ಅಲ್ಲಿ, ಅದರಲ್ಲೂ ಕೂಡ ಈಗಿನ ಯುಗದಲ್ಲಿ ಸಾಕಷ್ಟು ಕಡೆ ಸಿಸಿಟಿವಿ ಫುಟೇಜ್ಗಳಾಗಿರ್ಬೋದು ಮತ್ತೆ ಮೊಬೈಲ್ ಟವರ್ ಡಂಕ್ಗಳು, ಇವೆರಡೂ ತನಿಖೆಯಲ್ಲಿ ಸಾಕಷ್ಟು ಹೆಲ್ಪ್ ಮಾಡುತ್ತೆ. ಆದ್ರೆ ಈ ಒಂದು ತನಿಖೆಯಲ್ಲಿ ಹನಿ ಟ್ರ್ಯಾಪ್ ನಡೆದಿದೆ ಅಂತೇಳಿ ಸಚಿವ ರಾಜಣ್ಣ ಅವರು ಹೇಳಿದ್ದಾರೆ. ಆದ್ರೆ ಅವ್ರ ಮನೆಗೆ ಸಿಸಿಟಿವಿ ಇಲ್ಲ ಅನ್ನೋಂತ ವಿಚಾರ ಎಲ್ಲೊಂದ್ ಕಡೆ ಅಧಿಕಾರಿಗಳಿಗೆ, ತನಿಖಾ ತಂಡಕ್ಕೆ ಇಲ್ಲಿ ಇನ್ವೆಸ್ಟಿಗೇಷನ್ಗೆ ಹಿನ್ನಡೆ ಆಗ್ತಿರೋದಂತೂ ಖಂಡಿತ ನಿಜ. ಆದ್ರೆ ಇದರ ನಡುವೆ ಅವರ ಮಗ ರಾಜೇಂದ್ರ ಅವರಿಗೆ ಕೊಲೆ ಸುಪಾರಿ ನಡೆದಿತ್ತು ಅನ್ನೋಂತ ವಿಚಾರ ಬೆಳಕಿಗೆ ಬಂದಾಗ, ಜೊತೆಗೆ ಆ ಒಂದು ಆಡಿಯೋ ಆಗಿರ್ಬೋದು, ಜೊತೆಗೆ ಆ ಒಂದು ಆಡಿಯೋದಲ್ಲಿ ಮಾತನಾಡಿರುವಂತಹ ಪುಷ್ಪಳನ್ನ ಕರೆಸಿ ವಿಚಾರಣೆ ನಡೆಸಿದಂತ ಸಂದರ್ಭದಲ್ಲಿ ಪೊಲೀಸರಿಗೆ ಸಾಕಷ್ಟು ಅನುಮಾನಗಳು ಮೂಡುತ್ತದೆ. ಯಾಕಂದ್ರೆ ಈ ಕೊಲೆ ಸುಪಾರಿ ಕೇಸ್ಗೂ ಮತ್ತೆ ಈ ಒಂದು ಹನಿ ಟ್ರ್ಯಾಪ್ ಕೇಸು ಕೂಡ ಸಾಕಷ್ಟು ಲಿಂಕ್ ಇದೆ ಅನ್ನೋಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತದೆ. ಯಾಕಂದ್ರೆ ಈ ಪುಷ್ಪ ಯಾರು ಅಂತಂದ್ರೆ ಈಕೆ ಸೋಮನ ಸ್ನೇಹಿತೆ ಅನ್ನೋಂಥದ್ದನ್ನ ತಾನೇ ಈಗಾಗಲೇ ಹೇಳ್ಕೊಂಡಿದ್ದಾಳೆ. ಜೊತೆಗೆ ಈಕೆ ನೇರವಾಗಿ ಯಾರನ್ನು ಕೂಡ ಇಲ್ಲಿ ಸಂಪರ್ಕ ಮಾಡಕ್ಕೆ ಹೋಗ್ಲಿಲ್ಲ. ಅಂದ್ರೆ ರಾಜೇಂದ್ರ ಆಗಿರ್ಬೋದು, ಜೊತೆಗೆ ರಾಜಣ್ಣ ಅವರನ್ನು ಕೂಡ ನೇರವಾಗಿ ಸಂಪರ್ಕ ಮಾಡೋಕ್ಕಾಗೋದಿಲ್ಲ. ಯಾಕಂದ್ರೆ ಅವರೆಲ್ಲ ವಿಐಪಿಗಳು. ಹೀಗಾಗಿ ರಾಜೇಂದ್ರ ಅವರ ಆಪ್ತ ಏನಿರ್ತಾನೆ ರಾಕೇಶ್, ಆತನನ್ನ ಈಕೆ ಸಂಪರ್ಕ ಮಾಡ್ತಾಳೆ, ಆತನ ಪರಿಚಯ ಮಾಡ್ಕೊಂತಾಳೆ. ಯಾಕಂದ್ರೆ ಈ ರೀತಿಯಾದಂತಹ ಒಂದು ವಿಚಾರವನ್ನ, ಕೊಲೆ ಸುಪಾರಿ ಆಗಿರುವಂತಹ ವಿಚಾರವನ್ನ ಅವರ ಕಿವಿಗೆ ಮುಟ್ಟಿಸಿದ ನಂತರ ಇದು ಬೇರೆ ರೀತಿಯಾಗಿ ಟರ್ನ್ ಆಗುತ್ತೆ ಅನ್ನುವಂಥದ್ದು ಇಲ್ಲೆಲ್ಲೊಂದ್ ಕಡೆ ಪ್ರೀ ಪ್ಲಾನ್ಡ್ ಆಗಿ ಒಂದು ವಿಚಾರ ಮಾತನಾಡಲಾಗಿತ್ತು ಅನ್ನುವಂತ ಅನುಮಾನ ಮೇಲ್ನೋಟಕ್ಕೆ ಮೂಡುತ್ತಿದೆ. ಹೀಗಾಗಿ ಈಕೆ ರಾಜೇಂದ್ರ ಅವರ ಫ್ರೆಂಡ್ ಏನಿದ್ದಾರೆ ರಾಕೇಶ್, ಅವರಿಗೆ ಕರೆ ಮಾಡಿ ನಾನು ಅವ್ರ ಪಕ್ಕನೇ ಇದ್ದೆ, ಅವ್ರು ಮಾತನಾಡ್ತಿರೋದನ್ನ ಕೇಳಿಸ್ಕೊತಿದ್ದೆ, ಈ ರೀತಿಯಾದೆಲ್ಲ ಪ್ಲಾನ್ ಮಾಡಲಾಗಿತ್ತು, 5 ಲಕ್ಷ ಇಸ್ಕೊಂಡಿದ್ರು, ಜೊತೆಗೆ ಅವರ ಮಗಳ ಬರ್ತ್ಡೇಗೆ ಬಂದಂತ ಸಂದರ್ಭದಲ್ಲಿ ಇಲ್ಲಿ ಇಬ್ರು ಮಾನಿಟರ್ ಮಾಡ್ಕೊಂಡು ಹೋಗಿದ್ರು, ಅಲ್ಲಿ ಬಂದು ಅಬ್ಸರ್ವ್ ಮಾಡಿದ್ರು ಅನ್ನೋಂತ ಲೆವೆಲ್ಗೆ ಆಕೆ ಒಂದಷ್ಟು ಇನ್ಫಾರ್ಮೇಶನ್ ಗಳನ್ನ ಕೊಡ್ತಾರೆ ಅಂತಂದ್ರೆ ಮೇಲ್ನೋಟಕ್ಕೆ ಪೊಲೀಸರಿಗೆ ಫಸ್ಟ್ ಸಸ್ಪೆಕ್ಟ್ ಆಕೆ ಆಗಿರ್ತಾರೆ. ಸದ್ಯಕ್ಕೆ ಆಕೆಯು ಕೂಡ ಈ ಒಂದು ವಿಚಾರದಲ್ಲಿ ಸಾಕ್ಷಿಯನ್ನಾಗಿ ಆಕೆಯನ್ನ ವಿಚಾರಣೆ ಮಾಡುವಂತ ಕೆಲಸವನ್ನ ತುಮಕೂರು ಪೊಲೀಸರು ಮಾಡ್ತಿದ್ದಾರೆ. ಈಕೆ ಸೋಮನಿಗೂ ಕೂಡ ಕಾಂಟ್ಯಾಕ್ಟ್ ಇದ್ದಾಳೆ ಅನ್ನೋಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗಿದೆ. ಜೊತೆಗೆ ಸೋಮನ ಸಹಚರ ಯತೀಶ್ ಎಂಬಾತನನ್ನು ಕೂಡ ಈಗಾಗಲೇ ಬಂಧಿಸಿ ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡಲಾಗ್ತಿದೆ. ಆತನ ಜೊತೆ ಅಂದ್ರೆ ರೌಡಿ ಶೀಟರ್ ಸೋಮನ ಜೊತೆ ಸತತ ಸಂಪರ್ಕ ಇದ್ದಾಳೆ. ಇರೋದ್ರಿಂದ ಆ ಒಂದು ಯತೀಶ್ ನನ್ನು ಕೂಡ ತೀವ್ರ ವಿಚಾರಣೆ ಮಾಡ್ತಿದ್ದಾರೆ. ಇಲ್ಲಿ ನಿನ್ನೆಯಿಂದಲೂ ಕೂಡ ಪುಷ್ಪಳನ್ನು ಕೂಡ ತೀವ್ರ ವಿಚಾರಣೆ ಮಾಡ್ತಿದ್ದಾರೆ. ಆಕೆಯ ಬ್ಯಾಕ್ ಗ್ರೌಂಡ್ ಏನು ಅನ್ನೋದನ್ನ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಈಕೆಯು ಕೂಡ ಒಂದಷ್ಟು ಬ್ಲಾಕ್ ಮೇಲ್ ಮಾಡೋದಾಗಿರ್ಬೋದು, ಬೇರೆಯವರ ಜೊತೆ ಕಾಂಟ್ಯಾಕ್ಟ್ ಇರುವಂತಹ ವಿಚಾರಗಳು ಕೂಡ ಬೆಳಕಿಗೆ ಬರ್ತಿದೆ. ಆ ಒಂದು ನಿಟ್ಟಿನಲ್ಲಿ ಪೊಲೀಸರು ತನಿಖೆ ಮಾಡ್ತಿದ್ದಾರೆ. ಎಲ್ಲೊಂದ್ ಕಡೆ ಈಕೆಯು ಕೂಡ ಈ ಒಂದು ರಾಜಣ್ಣ ಅವರಿಗೆ ಹನಿ ಟ್ರ್ಯಾಪ್ ಏನ್ ಮಾಡಿದ್ದಾರೆ, ಆ ಒಂದು ಗ್ಯಾಂಗು ಈಕೆಗೂ ಕೂಡ ಲಿಂಕ್ ಇರಬಹುದು ಅನ್ನುವಂತ ಅನುಮಾನ ಸಾಕಷ್ಟು ಮೂಡಿದೆ. ಆ ಒಂದು ನಿಟ್ಟಿನಲ್ಲೂ ಕೂಡ ಪೊಲೀಸರು ತನಿಖೆ ಮಾಡುವಂತ ಕೆಲಸವನ್ನು ಮಾಡಲಾಗ್ತಿದೆ. ಇಲ್ಲಿ ಈ ಒಂದು ತನಿಖೆ ಹಾದಿ ಈಗ ಅಬ್ಸರ್ವ್ ಮಾಡ್ತಿರುವಂತ ನೋಡಿದ್ರೆ ಎಲ್ಲ ಒಂದ್ ಕಡೆ ಹನಿ ಟ್ರ್ಯಾಪ್ಗೂ ಮತ್ತೆ ಈ ಒಂದು ಕೊಲೆ ಸುಪಾರಿ ಕೇಸ್ಗೂ ಕೂಡ ಎರಡೂ ಕೂಡ ಇಂಟರ್ ಲಿಂಕ್ ಇರುವಂತ ಸಾಧ್ಯತೆ ಇದೆ. ಸದ್ಯಕ್ಕೆ ಆ ಒಂದು ನಿಟ್ಟಿನಲ್ಲಿ ಪೊಲೀಸರು ತನಿಖೆ ಮಾಡುವಂತ ಕೆಲಸವನ್ನ ಮಾಡಲಾಗ್ತಿದೆ. ಜಯಪ್ರಕಾಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ.